ಮದ್ದೂರಿನಲ್ಲಿ ಗಣೇಶೋತ್ಸವ ಸಂದರ್ಭದಲ್ಲಿ ನಡೆದಂತಹ ಗಲಾಟೆ ಸಂಬಂಧಿತವಾಗಿ ಮದ್ದೂರಿನಲ್ಲಿ ಶಾಂತಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಈ ವಿಷಯದಲ್ಲಿ ಹಿಂದೂ ಮುಖಂಡರು ಹಿಂದೆ ಸರಿದಿದ್ದಾರೆ. ಕಾರಣ ಒಂದು ಸಮುದಾಯದವರನ್ನ ಮಾತ್ರ ನೀವು ಶಾಂತಿ ಸಭೆಗೆ ಕರೆದಿದ್ದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ. ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಶಾಂತಿ ಸಭೆಯಿಂದ ದೂರ ಉಳ್ಕೊಂಡಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರು. ಮದ್ದೂರಿನ ಪದ್ಮಾವತಿ ಕಲ್ಯಾಣ ಮಂಟಪದಲ್ಲಿ ಶಾಂತಿ ಸಭೆಯನ್ನ ಕರೆಯಲಾಗಿತ್ತು. ಹಿಂದೂ ಮುಸ್ಲಿಂ ಮುಖಂಡರನ್ನ ಸಭೆಗೆ ಸಚಿವರು ಆಹ್ವಾನಿಸಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಎಫ್ಐಆರ್, ಗೃಹ ಸಚಿವರ ಹೇಳಿಕೆಗೆ ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಶಾಂತಿ ಸಭೆ ಬಹಿಷ್ಕರಿಸಿದ್ದಾರೆ ಹಿಂದೂ ಸಂಘಟನೆಯ ಮುಖಂಡರು. ಯಾವುದೇ ಕಾರಣಕ್ಕೂ ಶಾಂತಿ ಸಭೆಗೆ ನಾವು ಭಾಗಿಯಾಗಲ್ಲ. ಮದ್ದೂರಿನಲ್ಲಿ ಕಲ್ಲು ತೂರಾಟ ನಡೆದಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಆಗ್ರಹ ಅಂತ ಅವರು ಹೇಳೋ ಮೂಲಕವಾಗಿ ಈ ಒಂದು ಸಭೆಗೆ ಭಾಗಿಯಾಗೋದಕ್ಕೆ ನಿರಾಕರಿಸಿದ್ದಾರೆ. ಸಭೆಯ ಮೂಲ ಉದ್ದೇಶ ಏನು, ಅದು ಈಡೇರ್ತಾ ಇದೆಯಾ? ಯಾರೋ ಒಬ್ರು ಪ್ರವೋಕ್ ಮಾಡ್ತಾರೆ, ಆ ನಂತರದಲ್ಲಿ ಬಂದು ಶಾಂತಿ ಸಭೆ ಅಂತ ಮಾಡ್ತೀರಿ, ಮತ್ತಿನ್ನೊಂದು 4 ದಿನ ಬಿಟ್ಟು ಇದೇ ಕುಚೇಷ್ಟೆಯನ್ನ ಮುಂದುವರಿಸ್ತಾರೆ. ಹೀಗಿದ್ದಾಗ ಇದರ ಅನಿವಾರ್ಯತೆ ಏನು? ಒಬ್ಬರನ್ನ ಮಾತ್ರ ಕಿವಿ ಹಿಂಡೋ ಕೆಲಸ ಆದ್ರೆ ಸಾಲದು, ಮಾಡ್ತಿರೋರ್ನು ಕೂಡ ಕಿವಿ ಹಿಂಡಬೇಕು. ಅವರನ್ನು ಕೂಡ ನೀವು ಕಠಿಣ ಕ್ರಮ ತೆಗೆದುಕೊಳ್ಳೋ ಮೂಲಕವಾಗಿ ನೀವೆಷ್ಟು ಗಟ್ಟಿತನ ಇದ್ದೀರಿ ಅನ್ನೋದನ್ನ ತೋರಿಸ್ಬೇಕು ಅನ್ನುವಂತಹ ಮಾತುಗಳನ್ನು ವ್ಯಕ್ತಪಡಿಸಿದ್ದಾರೆ. ನಮ್ಮ ಪ್ರಶ್ನೆ, ನೀವು ಈ ಘಟನೆ ಆಗಕ್ಕೆ ಬಿಡಬಾರ್ದು. ಈ ಘಟನೆ ಆಗಕ್ಕೆ ಬಿಡದಂತೆ ನೀವು ಘಟನೆ ಎಲ್ಲ ಆದಮೇಲೆ ನೀವು ನಮ್ಮ ಒಂದು ಹಿಂದೂ ಭಾವನೆಗಳಿಗೆ ಧಕ್ಕೆ ಬಂದಾದಮೇಲೆ ಸಭೆ ಮಾಡೋವಂಥ ಔಚಿತ್ಯ ಏನಿದೆ? ಸಭೆ ಮಾಡೋವಂಥ ಆ ಸಂದರ್ಭ ಯಾಕೆ ತಂದ್ಕೋಬೇಕು ಅನ್ನೋದು ಅಷ್ಟೇ ನಮ್ಮ ಪ್ರಶ್ನೆ. ನಾವು ನಾಳೆ ಏನು ನಿರ್ಧಾರ ಮಾಡಿದ್ದೀವಿ ಅದೇ ರೀತಿ ಇವತ್ತು ಬಂದಕ್ಕೆ ಕರೆ ಕೊಟ್ಟಿದ್ವಿ. ಇವತ್ತು ಬಂದು ಅತ್ಯಂತ ಯಶಸ್ವಿಯಾಗಿದೆ. ಬರೀ ಮದ್ದೂರು ಪಟ್ಟಣದಲ್ಲ, ಇಡೀ ಮದ್ದೂರು ತಾಲೂಕಿನಾದ್ಯಂತ ಇರುವಂಥ ಎಲ್ಲ ಹೋಬಳಿಗಳಲ್ಲೂ ಕೂಡ ಎಲ್ಲ ಅಂಗಡಿಗಳು ಮುಚ್ಚಿ ಒಂದು ಒಳ್ಳೆ ರೀತಿಯಲ್ಲಿ ಇಡೀ ಸಮಾಜ ನಮ್ಮ ಪರವಾಗಿ ನಿಂತು ಒಂದು ಬೆಂಬಲವನ್ನು ಇವತ್ತು ಕೊಟ್ಟಿದೆ. ಆ ದೃಷ್ಟಿಯಿಂದ ನಾಳೆ ನಾವೇನು ತೀರ್ಮಾನ ಮಾಡಿದ್ದೀವಿ, ಒಂದು ಸಾಮೂಹಿಕ ಗಣಪತಿ ವಿಸರ್ಜನೆ, ಆ ವಿಷಯವಾಗಿ ನಮ್ಮ ರಾಜ್ಯಾಧ್ಯಕ್ಷರಾದ BY ವಿಜೇಂದ್ರಣ್ಣವರು ನಿನ್ನೆ ನಡೆದಂಥ ಘಟನೆ ಮರುಕಳಿಸ್ತೇ ಇರಲಿ ಅಂಥೇಳಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಏನು ತಾಲೂಕಿನಾದ್ಯಂತ ಗಣಪತಿಯನ್ನು ಎಲ್ಲೆಲ್ಲಿ ಕೂರಿಸಿದಾರೋ ಎಲ್ಲವೂ ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಪ್ರಕಾರ ವಿಸರ್ಜನೆ ಮಾಡುವ ಒಂದು ಉದ್ದೇಶದಿಂದ ಸಾಮೂಹಿಕ ಗಣಪತಿ ವಿಸರ್ಜನೆ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಮದ್ದೂರಿಗೆ 10 ಗಂಟೆಗೆ ಎಲ್ಲ ಹಳ್ಳಿಗಳಿಂದ ಗಣಪತಿ ಎಲ್ಲೆಲ್ಲಿ ಹಳ್ಳಿಗಳಲ್ಲಿ ಕೂರಿಸಿದಾರೋ ಅವರೆಲ್ಲರೂ ಕೂಡ ಗಣಪತಿನ 10 ಗಂಟೆಗೆ ನಮ್ಮ ಮದ್ದೂರು TB ಸರ್ಕಲ್ಗೆ ಇಲ್ಲಿಗೆ ತರ್ತಾರೆ. ಇಲ್ಲಿಂದ ಮೆರವಣಿಗೆಯನ್ನು ಮದ್ದೂರು ಕಲ್ಲು ತೂರಾಟ ಪ್ರಕರಣದ ನಂತರದಲ್ಲಿ ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇವತ್ತು ಮದ್ದೂರು ಬಂದ್ಗೆ ಕರೆ ಕೊಡಲಾಗಿತ್ತು, ಅದಕ್ಕೆ ಎಲ್ಲರ ಸಹಕಾರವೂ ಕೂಡ ವ್ಯಕ್ತವಾಯಿತು. ಇದರ ಬೆನ್ನಲ್ಲೇ ನಾಳೆ ಸಾಮೂಹಿಕವಾಗಿ 28 ಗಣೇಶ ವಿಸರ್ಜನೆಯ ಮೆರವಣಿಗೆಯನ್ನು ಇಟ್ಕೊಳ್ಳಲಾಗಿದೆ. ಅದರಲ್ಲಿ ತಾಲೂಕಿನ ಎಲ್ಲ ಭಾಗದಿಂದಲೂ ಕೂಡ ಜನ ಸೇರ್ಕೊಳ್ತಾರೆ. ಸೊ ಎಲ್ಲರೂ ಬಂದು ಅದ್ದೂರಿಯಾಗಿ ಗಣೇಶ ವಿಸರ್ಜನೆಯನ್ನು ಸಾಮೂಹಿಕವಾಗಿ ಮಾಡೋಣ. ಈ ಮೂಲಕವಾಗಿ ನಾವು ಎಷ್ಟು ಒಗ್ಗಟ್ಟಾಗಿದ್ದೀವಿ ಅನ್ನೋದನ್ನ ತೋರಿಸ್ಬೇಕು ಮತ್ತು ಉಳಿದವರಿಗೆ ಇದು ಪಾಠ ಆಗಬೇಕು ಅನ್ನುವಂತಹ ಕರೆಯನ್ನು ಹಿಂದೂ ಮುಖಂಡರು ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ವಿನಯರಿಂದ. ಇವತ್ತು ಶಾಂತಿ ಸಭೆಯನ್ನ ಕರೆಯಲಾಗಿದೆ, ಬಟ್ ಹಿಂದೂ ಸಂಘಟನೆಗಳು ಇದನ್ನ ಬಹಿಷ್ಕರಿಸಿದ್ದಾರೆ. ಕಾರಣಗಳೇನು ಕೊಡ್ತಿದ್ದಾರೆ ಇದಕ್ಕೆ? ಖಂಡಿತವಾಗ್ಲೂ ವಿದ್ಯಾ, ಯಾಕಂದ್ರೆ ಸಾಕಷ್ಟು ದಿನಗಳಿಂದಲೂ ಕೂಡ ಏನು ಘಟನೆ ನಡೆದಾದ್ಮೇಲೆ ಗೃಹ ಸಚಿವರಾಗಿರ್ಬೋದು, ಉಸ್ತುವಾರಿ ಸಚಿವರುಗಳಾಗಿರ್ಬೋದು ಅಥವಾ CM ಆಗಿರ್ಬೋದು ಯಾವ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಇದೊಂದು ಸಣ್ಣ ಘಟನೆ ಅಂತ ಹೇಳುವಂಥದ್ದು, ಜೊತೆಗೆ ಅಲ್ಲಿ ದೊಡ್ಡ ಮಟ್ಟದ ಯಾವುದೇ ರೀತಿಯ ಗಲಾಟೆ ಆಗಿಲ್ಲ, ಕೇವಲ BJP JDSನವರು ಇದನ್ನ ಪ್ರಚೋದನೆ ಮಾಡ್ತಿದ್ದಾರೆ, ಈ ರೀತಿ ಹೇಳಿಕೆಗಳನ್ನು ಕೊಟ್ಟಿರೋದ್ರಿಂದಾಗಿ ಹಿಂದೂ ಸಂಘಟನೆಗಳು ಇದೀಗ ಶಾಂತಿ ಸಭೆಯಿಂದ ಹಿಂದೆ ಸರಿದಿರುವಂಥದ್ದು. ಯಾಕಂದ್ರೆ ಘಟನೆ ಬಗ್ಗೆ ಇನ್ನೂ ಕೂಡ ಸರ್ಕಾರ ಗಂಭೀರವಾಗಿ ಪರಿಗಣಿಸಿಲ್ಲ. ಘಟನೆಯಲ್ಲಿ ಅನ್ಯಾಯ ಆಗಿರುವಂಥದ್ದಕ್ಕೆ ಸರ್ಕಾರ ನ್ಯಾಯ ಕೊಡಿಸುವಂಥ ಕೆಲಸವನ್ನ ಮಾಡ್ತಾ ಇಲ್ಲ. ಈಗಲೂ ಕೂಡ ಓಲೈಕೆ ರೀತಿಯ ಹೇಳಿಕೆಗಳನ್ನ ನೀಡ್ತಾ ಇರುವಂಥದ್ದು ಎಷ್ಟು ಸರಿ ಅನ್ನೋ ಒಂದು ಪ್ರಶ್ನೆಯನ್ನ ಮಾಡ್ತಿರುವಂಥದ್ದು. ಆ ಕಾರಣಕ್ಕಾಗಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕರೆದಿದ್ದಂಥ ಈ ಒಂದು ಶಾಂತಿ ಸಭೆಯಿಂದ ಅವರು ದೂರ ಉಳಿದಿದ್ದಾರೆ. ಕೇವಲ ಕಾಂಗ್ರೆಸ್ ಮುಖಂಡರು ಹಾಗೂ ಮುಸ್ಲಿಂ ಸಮುದಾಯದ ಒಂದಷ್ಟು ಜನರನ್ನು ಸೇರಿಸಿಕೊಂಡು ಇವತ್ತು ಶಾಂತಿ ಸಭೆಯನ್ನ ಮಾಡ್ತಾ ಇರುವಂಥದ್ದು. ಇವತ್ತು ಸಭೆಯನ್ನ ಒಂದು ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಕರೆಯಲಾಗಿತ್ತು. ಬೆಳಗ್ಗೆನೂ ಕೂಡ ಎಲ್ಲ ಹಿಂದೂ ಮುಖಂಡರುಗಳಿಗೆ ಜೊತೆಗೆ ಸ್ಥಳೀಯರಿಗೂ ಕೂಡ ಮಾಹಿತಿಯನ್ನು ನೀಡಲಾಗಿತ್ತು. ಆದರೆ ಸಭೆಯಿಂದ ಅವರು ದೂರ ಸರಿದಿದ್ದಾರೆ. ಸರ್ಕಾರ ನಮಗೆ ನ್ಯಾಯವನ್ನು
ಕೊಡಿಸ್ಬೇಕು. ಸಾಕಷ್ಟು ಅನ್ಯಾಯಗಳು ಕೂಡ ನಮಗಾಗಿದೆ. ಸರ್ಕಾರ ನ್ಯಾಯ ಕೊಡಿಸಿದಂಥ ಹಿನ್ನೆಲೆಯಲ್ಲಿ ನಾವು ಮುಂದೆ ಶಾಂತಿ ಸಭೆಗೆ ಬರ್ತೇವೆ. ಅದರ ಹೊರತುಪಡಿಸಿ ಈ ಶಾಂತಿ ಸಭೆಗೆ ನಾವು ಭಾಗಿಯಾಗಲ್ಲ. ನಾಳೆ ಪ್ರತಿಭಟನೆಯ ಒಂದು ಸ್ವರೂಪ ಇನ್ನಷ್ಟು ತೀವ್ರಗೊಳಿಸ್ತೇವೆ. ನಾಳೆ ಸಾಮೂಹಿಕ ಗಣೇಶ ವಿಸರ್ಜನೆ ಮಾಡಿ ನಮಗಾಗಿರುವಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ನೀಡಿರುವಂಥದ್ದು. ಜೊತೆಗೆ ಇವತ್ತು ನಡೀತಾ ಇರುವಂಥ ಶಾಂತಿ ಸಭೆ ಏನಿದೆ, ಈ ಶಾಂತಿ ಸಭೆಯಲ್ಲಿ ಉಸ್ತುವಾರಿ ಸಚಿವರು ಯಾವ ರೀತಿಯಾದಂಥ ನಿರ್ಣಯಗಳನ್ನು ಕೈಗೊಳ್ತಾರೆ ಅದನ್ನು ನೋಡಿ ನಾವು ಮತ್ತಷ್ಟು ಹೋರಾಟವನ್ನು ತೀರ್ಮಾನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಅವರು ಹಿಂದೂ ಮುಖಂಡರು ಹೇಳ್ತಾ ಇರುವಂಥದ್ದು. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ.